ಇವತ್ತು ಏನಾಕೋಣ ಅಂದರೆ ಆವಾಗಲೇ ಜಾಕೆಟ್ ಹಾಕಿದ್ದೀವಲ್ಲ, ಇದು ಎರಡೆರಡು ದಾರ ತೊಗೊಂಡಿದ್ದೀನಿ. ಈ ಥರ ನಾವು ಪೋಣಿಸ್ಕೋಬೇಕು. ಇವಾಗ ಈ ಥರ ಇಲ್ಲಿ ಗಂಟು ಹಾಕಬೇಕು. ಇದು ನಂದಲ್ಲ, ಕಸ್ಟಮರ್ ಹೊಲಿಯೋಕೆ ಕೊಟ್ಟಿರೋದು. ಈ ಥರ ಫೋಲ್ಡ್ ಮಾಡ್ಕೋಬೇಕು ನಾವು ಫಸ್ಟು. ಈ ಉಕ್ಸ್ಪಟ್ಟಿ ಐ ಹಾಕ್ತೀವಲ್ಲ ಅದಕ್ಕೆ ಈ ಥರ ಅದು 3 ಭಾಗ ಈ ಥರ ಸಮ ಬರಬೇಕು. ಈ ಥರ ಆಮೇಲೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ಥರ. ಆಮೇಲೆ ಇದು ಸೆಂಟ್ರಲ್ಲಿ ಒಂದು ಮಾರ್ಕ್. ಇವಾಗ 4 ಪದ್ರ ದಾರ ಇದೆ. ಇವಾಗ ಈ ಥರ ಹಾಕ್ಕೋಬೇಕು. ಕೈ ಈ ಥರ ಇದು ತೊಗೊಂಡು ಇಲ್ಲಿ ಹಾಕ್ತೀವಿ ಮೇಲ್ಗಡೆ. ಹೀಗೆ ಹಿಂಗೆ ಬರ್ತಾ ಇರ್ಬೇಕು. ಈ ಥರ 2 ಎಳೆ ಆಯಿತು, ಇನ್ನೊಂದು 3 ಎಳೆ. ಯಾಕಂದರೆ ಎಷ್ಟೋ ಜನ ಕಲಿಯೋರು ಇರ್ತಾರಲ್ಲ, ಗೊತ್ತಿಲ್ಲದವ್ರಿಗೆ ಹೇಳ್ಕೊಡ್ಬೇಕಂತ. ನಮ್ಮಿಂತನೂ ತುಂಬ ಜನ ಕಲಿಯೋರು ಇರ್ತಾರೆ, ಕಲ್ತವ್ರು ಇರ್ತಾರೆ. ಅದೆಲ್ಲ ನಾವು ತೋರಿಸ್ಬೇಕಲ್ಲ. ನಾವು ಈ ಥರ 3 ಎಳೆ ದಾರ ಹಾಕಿದ್ದೀವಿ. ಆಮೇಲೆ ಈ ದಾರ ಈ ಕೈಯಲ್ಲಿ ಇಟ್ಕೋಬೇಕು ಎಡಗಡೆ. ಈಗ ಹಾಕ್ಕೋಬೇಕಿದು. ಆವಾಗ ಅದು ಈಗ ಬಂದಾಗೆ ಬರ್ತದೆ. ಸರಿ, ತೋರಿಸ್ತೀನಿ ನಾವು. ಹಿಂಗೆ ಹೀಗೆ ಈಗ ಬರ್ತದೆ. ಟ್ರೈ ಮಾಡ್ತಾಯಿದ್ರೆ ಎಲ್ಲ ಬರ್ತದೆ. ನಾವು ಬರಲ್ಲ ಅಂತ ಕೈ ಮುಂದೆ ಕಟ್ಕೊಂಡು ಕುತ್ಕೊಬಿಡುತ್ತೆ. ಲೈಫಲ್ಲಿ ಮಾಡ್ತಾ ಇರ್ಬೇಕೇನಾದರೂ ಬರ್ತವೆ ಕೈಯಲ್ಲಿ. ಈ ಥರ ಈಗ ಬಂದಿದೆ ನೋಡ್ರಿ. ಹಿಂಗೆ ಬಂದ್ಬಿಟ್ಟು ಲಾಸ್ಟ್ ಹಿಂಗೆ ಹಾಕ್ಬಿಟ್ಟು ಈ ಥರ ಹಿಂಗೆ ಹಾಕ್ಬಿಟ್ಟು ಇದು ಒಳಗಡೆ ಕಡೆ ನಿಂತ ತೊಗೋಬೇಕು ದಾರ. ಹಿಂಗೆ ತೊಗೊಂಡ್ಬಿಟ್ಟು ಇದು ಮೇಲ್ಗಡೆ ಹಾಕ್ಬಿಟ್ಟು ಈ ಥರ ಗಂಟು ಹೊಡೆದ್ಬಿಟ್ರೆ ಟೈಟ್ ಕೂತ್ಕೊಂಡ್ಬಿಟ್ಟು ಅಷ್ಟೇ. ಉಕ್ಸ್ ಹಾಕೋದು ಹೇಳ್ತೀನಿ. ಇವಾಗ ಈ ಕಡೆ ಹಾಕಿದ್ದೀವಿ, ಈ ಕಡೆ ಉಕ್ಸ್ ಹಾಕೋದು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಈಗ ಬರಬೇಕು, ಇಲ್ಲಿ ಇಟ್ಕೋಬೇಕು. ಈಗ ನಿಂತ ಈ ಟಿಚಿಂಗ್ ಹಾಕೋಬೇಕು ಹಿಂಗೆ ಈ ಥರ. ಯಾಕಂದರೆ ಇನ್ನೊಬ್ಬರು ಪಾಪ ಎಲ್ಪ್ ಆಗಬೇಕಲ್ಲ. ಇವಾಗ ಎಷ್ಟೋ ಗೊತ್ತಿಲ್ಲಾರ್ದವ್ರು ಇರ್ತೀವಿ, ಗೊತ್ತಿದ್ದವ್ರು ಇರ್ತೀವಿ. ಅದಕ್ಕೆಲ್ಲ ನಾವು ತೋರಿಸ್ಬೇಕಲ್ಲ. ಈ ಥರ ಇವಾಗ 2 ಕಡೆ ಉಕ್ಸ್ ಆಗಿದೆ. ಇದು ಹಾಕಿದ್ದೀವಿ. ಈ ಕಡೆ ತೊಗೋಬೇಕು ಫಸ್ಟ್, ಆಮೇಲೆ ಲಾಸ್ಟಲ್ಲಿ ಹೀಗೆ ಹಿಂಗೆ ಬರಬೇಕು. ಈಗ ಬಂದು ಆ ದಾರ ಈಗ ಬಂದಿರ್ತದಲ್ಲ, ದಾರ ಹಿಂಗೆ ತೊಗೊಂಡ್ಬಿಟ್ಟು ಇವಾಗ ಹಾಕ್ಕೋಬೇಕು. ಈಗ ಹಿಂಗೆ ಹಿಂಗೆ ಟೈಟಾಗಿ ಎಳ್ಕೋಬೇಕು. ಒಂದು 4-5 ಸರಿ ಹಾಕಿದ್ರೆ ರೆಡಿ ಆಯಿತು ಉಕ್ಸು. ಹಿಂಗೆ ಆಮೇಲೆ ಇಲ್ಲಾಗಿದ್ದೆ. ಈ ಕಡೆ ತೊಗೊಂಡು ಅದೇ ಥರ ಅವಾಗಲೇ ತೋರಿಸಿದ್ದೀನಲ್ಲ ಗಂಟು, ಅದೇ ಥರ ಗಂಟು ಹಾಕ್ಬೇಕಷ್ಟೆ. ಆಗೋಯ್ತು ಉಕ್ಸು ಹಾಕೋದು. ಏನೋ ನಾವು ಕಲ್ತಿದ್ದೀವಂತನೂ ನಾವು ಹೇಳ್ಕೊಡ್ತಾ ಇದ್ದೀವಿ. ಸುಮಾರು ಜನಗೂ ಆಸೆ ಇದ್ದೇ ಇರ್ತದೆ, ಕಲಿಬೇಕು, ಏನಾದರೂ ಮಾಡಬೇಕು ಅಂತ. ಇವಾಗ ಇದಾಗಿದೆ. ಇವಾಗ ನಾವು ಈ ಕಡೆ ಉಕ್ಸ್ ಪಟ್ಟಿ ಹಾಕಿದ್ವಲ್ಲ, ಈ ಥರ ಮಾರ್ಕ್ ಮಾಡಿದ್ದೀವಲ್ಲ, ಇವಾಗ ನಾವು ಇದ್ರ ಮೇಲೆ ಹೆಂಗೆ ಮಾರ್ಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಹಿಂಗೆ ಅವಾಗಲೂ ತೋರಿಸ್ದಾಗೆ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಹೀಗೆ ಅದು ಕರೆಕ್ಟಾಗಿ ಬರ್ತದೆ. ಹೀಗೆ ಇವಾಗ ಹೀಗೆ ಆಮೇಲೆ ಇಲ್ಲಾಗಿದ್ದೆ. ಈ ಕಡೆ ತೊಗೊಂಡು ಅದೇ ಥರ ಅವಾಗಲೇ ತೋರಿಸಿದ್ದೀನಲ್ಲ ಗಂಟು, ಅದೇ ಥರ ಗಂಟು ಹಾಕ್ಬೇಕಷ್ಟೆ. ಆಗೋಯ್ತು ಉಕ್ಸು ಹಾಕೋದು. ಏನೋ ನಾವು
ಕಲ್ತಿದ್ದೀವಂತನೂ ನಾವು ಹೇಳ್ಕೊಡ್ತಾ ಇದ್ದೀವಿ. ಸುಮಾರು ಜನಗೂ ಆಸೆ ಇದ್ದೇ ಇರ್ತದೆ, ಕಲಿಬೇಕು, ಏನಾದರೂ ಮಾಡಬೇಕು ಅಂತ. ಇವಾಗ ಇದಾಗಿದೆ. ಇವಾಗ ನಾವು ಈ ಕಡೆ ಉಕ್ಸ್ಪಟ್ಟಿ ಹಾಕಿದ್ವಲ್ಲ, ಈ ಥರ ಮಾರ್ಕ್ ಮಾಡಿದ್ದೀವಲ್ಲ, ಇವಾಗ ನಾವು ಇದ್ರ ಮೇಲೆ ಹೆಂಗೆ ಮಾರ್ಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಹಿಂಗೆ ಅವಾಗಲೂ ತೋರಿಸ್ದಾಗೆ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಹೀಗೆ ಅದು ಕರೆಕ್ಟಾಗಿ ಬರ್ತದೆ. ಹೀಗೆ ಇವಾಗ ಅದಾಯಿತು. ಇವಾಗ ನಾವು ಬಟ್ಟೆ ತಿರ್ಸ್ಬಿಟ್ಟು ಮಾಡ್ತೀವಲ್ಲ, ಕೆಲವರಿಗೆ ಬಟ್ಟೆ ತಿರ್ಸೋದು ಇಷ್ಟ ಇರಲ್ಲ. ನಾವು ಬಟ್ಟೆ ಮಡ್ಚಿರ್ತೀವಲ್ಲ, ಅದಕ್ಕೆ ಇದಕ್ಕೆ ಎಮ್ಮಿಂಗ್ ಕೇಳ್ತಾರೆ ಕೆಲವರು. ಈ ಥರ ಎಮ್ಮಿಂಗ್ ಮಾಡ್ಕೊಂಡ್ಬಿಡ್ಬೋದು. ಹೀಗೆ ಹೀಗೆ ಈ ಥರ ಮಾಡ್ಕೊಂಡು ಎಮ್ಮಿಂಗ್ ಮಾಡ್ಕೋಬೇಕು. ಈ ಥರ ಅದು ನಿಧಾನಕ್ಕೆ ಹಿಂಗೆ ಹೇಳ್ಕೋಬೇಕು ಅಷ್ಟೇ. ಎಮ್ಮಿಂಗ್ ರೆಡಿ ಆಗಿ ಈ ಥರ. ಇದು ನಮ್ಮ ಕಸ್ಟಮರ್ ಕೊಡ್ತಾರಲ್ಲ, ಅವ್ರಿಗೆ ಈ ಥರ ಎಲ್ಲ ಮಾಡಿ ಚೆನ್ನಾಗಿ ಕೊಡಬೇಕು. ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಮಾಡ್ಬೇಕು ನಾವು. ಈ ಥರ ಹಾಕ್ಬೇಕು. ಏನೇನು ಸಾದಾ ಜಾಕೆಟ್ ಹಾಕಿದ್ದೀನಿ, ಇದು ಲೈನಿಂಗ್ ಹಾಕಿದ್ದು ಹಾಕ್ತೀನಿ. ಬಿಡೋದು ಕಟಿಂಗ್ ಹಾಕಿದ್ದೀನಿ, ಒಲೆಯ ಟಿಚಿಂಗು ಹಾಕ್ತೀನಿ ಸರ್. ಈ ಥರ ಬರುತ್ತೆ. ಕೆಲವರು ತಿರ್ಸ್ಬಿಟ್ರೆ ಬೇಡ ಅಂತಾರೆ, ಈ ಥರ ನಮಗೆ ಎಮ್ಮಿಂಗ್ ಮಾಡಿಕೊಡ್ರಿ ಅಂತ ಕೇಳ್ತಾರೆ. ಸರಿ, ಎಮ್ಮಿಂಗೇ ಮಾಡಿಕೊಟ್ಬಿಡೋಣ ಅವ್ರಿಗೆ. ಅವ್ರಿಗೆ ಯಾವ ಥರ ಇಷ್ಟ ಆಗ್ತದೆ ನಾವು ಆ ಥರ ಮಾಡಿಕೊಡ್ಬೇಕು. ಈ ಥರ ಇವತ್ತು ಏನು ಮಾಡೋಣ ಅಂದ್ಕೊಂಡ್ರೆ, ಇವಾಗ ಆವಾಗಲೇ ತೋರಿಸಿದ್ದೀವಲ್ಲ, ಇದು ಉರಿಯೋಕ್ಕೆ ಫ್ರೈ ಹಾಕಿದ್ದೀವಿ. ನಮ್ಮೂರ ಕಡೆ ಹುಚ್ಚಳ್ಳು ಪುಡಿ ಮಾಡ್ತಾರಲ್ಲ, ಆ ಥರ ಪುಡಿ ಮಾಡೋಣ ಅಂದ್ಕೊಂಡು ಸ್ವಲ್ಪ ಫ್ರೈ ಆಗಲಿದೆ. ಆಮೇಲೆ ಸ್ವಲ್ಪ ಒಂದು ಬೆಳ್ಳುಳ್ಳಿ ಬಿಡಿಸ್ಕೋಣ, ಸ್ವಲ್ಪ ಅದಕ್ಕೆ ಹಾಕೋಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್. ಇವಾಗ ಅದು ಹುರಿದು ಫ್ಯಾನ್ಗಳಿಗೆ ಇಟ್ಟಿದ್ದೀನಿ, ಸ್ವಲ್ಪ ಹರ್ಕೊಳ್ಳಿ. ಇವಾಗ ಒಂದೆರಡು ಬಾಡಿಗೆ ಮೆಣಸಿನ್ಕಾಯಿ, ಇದು ರೆಡ್ ಚಿಲ್ಲಿ, ಇದನ್ನು ಸ್ವಲ್ಪ ಹುರ್ಕೋಣ. ಸ್ವಲ್ಪ ಚೆನ್ನಾಗಿ ಹುರಿದ್ರೆ ಪುಡಿ ಚೆನ್ನಾಗಿ. ಇವಾಗ ಇದು ತಣ್ಣಗಾಗಿದೆ, ಇದಕ್ಕೆ ಹಾಕೋಣ. ಮಿಕ್ಸಿ ಕಲ್ಲು ಅವೆಲ್ಲ ಇದ್ದರೆ ತೆಗ್ದಿರ್ತೀವಿ, ಅಷ್ಟೇನು ಕಲ್ಲು ಏನು ಸಿಗಲ್ಲ. ಇದು ಒಣಮೆಣಸಿನ್ಕಾಯಿ ಆಗಿದೆ, ಬಿಸಿ ಮಾಡಿದ್ದೀವಿ. ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಇದಕ್ಕೆ ಹಾಕೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಸಾಕು, ಸ್ವಲ್ಪ ಹುಳಿ. ಬೇಸಿಗೆ ಟೈಮ್ ಅಂತೂ ಪಾಪ ನಮ್ಮ ಹಳ್ಳಿ ಕಡೆ ಅಂತೂ ಸಾಂಬಾರು ಎತ್ಕೊಂಡು ಹೋಗೋಕ್ಕಾಗಲ್ಲ, ಬರೀ ಇದೆ ಚಟ್ನಿ ಪುಡಿ ಅದು ಇದು ಎತ್ಕೊಂಡು ಹೋಗ್ತಾರೆ. ಇದು ಮಿಕ್ಸಿ ಮಾಡ್ಕೋಣ. ಸ್ವಲ್ಪ ಇದು ಹುಳ್ಚಳ್ಳು ಪುಡಿ ಚೆನ್ನಾಗಿದೆ, ಹುಡಿ ಹುಡಿಯಾಗಿ ಸ್ವಲ್ಪ ನೋಡ. ಚೆನ್ನಾಗಿದೆ, ಟ್ರೈ ಮಾಡಿರಿ. ಮಾಡೋರಿದ್ರೆ ಪ್ಲೀಸ್ ಒಂದು ಲೈಕು ಶೇರ್ ಮಾಡಿರಿ.